ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆಫ್ಟರ್ IVF ಇಂಜೆಕ್ಷನ್. IVF ಇಂಜೆಕ್ಷನ್ ಅಂತಂತಂದರೆ 3 ಮೇಜರ್ ಇಂಜೆಕ್ಷನ್ಸ್ ಕೊಡೋದು IVF ಅಲ್ಲಿ. ಒಂದು ಎಗ್ ಗ್ರೋ ಆಗೋದಕ್ಕೋಸ್ಕರ ಕೊಡುವಂತಹ HMG ಇಂಜೆಕ್ಷನ್ಸ್ ಆಗಿರಬಹುದು, ಆ್ಯಂಡ್ ಓವಲೇಷನ್ಗೋಸ್ಕರ ಕೊಡುವಂತಹ HCG ಇಂಜೆಕ್ಷನ್ ಆಗಿರಬಹುದು, ಆ್ಯಂಡ್ ಇಂಪ್ಲಾಂಟೇಷನ್ ಆ್ಯಂಡ್ ಪೋಸ್ಟ್ ಇಂಪ್ಲಾಂಟೇಷನ್ ಆ್ಯಂಡ್ ಮಗು ಗ್ರೋ ಆಗುವಾಗ ಬೇಕಾಗಿರುವಂತಹ ಸಪೋರ್ಟ್ಗೋಸ್ಕರ ಕೊಡುವಂತಹ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್. ಓಕೆ, ಈ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಥ್ರೂ ಔಟ್ ಪ್ರೆಗ್ನೆನ್ಸಿಗೆ ನಮಗೆ ಬೇಕಾಗುತ್ತೆ. ಯಾರಿಗೆಲ್ಲ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಇರುತ್ತೆ ಅಂಥವ್ರಿಗೆಲ್ಲರಿಗೂ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಂಜೆಕ್ಷನು ತುಂಬ ದಿವಸದವರೆಗೂ ತೊಗೋಬೇಕಾಗುತ್ತೆ. ಆ್ಯಂಡ್ HMG ಆ್ಯಂಡ್ HSG ಇಂಜೆಕ್ಷನು ಆವಾಗ ಮಾತ್ರ ಕೊಡ್ತಾರೆ, ಪ್ರಾಸೆಸ್ ಟೈಮಲ್ಲಿ ಮಾತ್ರ ಕೊಡ್ತಾರೆ. ಓಕೆ, ಒಂದು ಸರ್ತಿ ಕನ್ಸೀವ್ ಆದಮೇಲೆ ಬೇರೆ ಇಂಜೆಕ್ಷನ್ ಅವಶ್ಯಕತೆ ಇರಲ್ಲ, ಬರೀ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಮಾತ್ರ ಅವಶ್ಯಕತೆ ಇರುತ್ತೆ. ಇದೇ ಮೇಜರ್ ಇಂಜೆಕ್ಷನ್ನು, ಇದನ್ನೇ IVF ಇಂಜೆಕ್ಷನ್ ಅಂತ ಕರೆಯೋದು. ಓಕೆ, ಈ IVF ಇಂಜೆಕ್ಷನ್ ತಗೊಂಡ ಮೇಲೆ ನಮ್ಮನ್ನು ನಾವು ಹೇಗೆ ನೋಡ್ಕೋಬೇಕು ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಹೌ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆಫ್ಟರ್ IVF ಇಂಜೆಕ್ಷನ್. ಈ IVF ಇಂಜೆಕ್ಷನ್ ಅಂತಂದರೆ ಏನೋ ಆಪ್ರೇಷನ್ ರೇಂಜಿಗೆ ಏನೋ ಮಾಡಿಬಿಟ್ಟಿದ್ದಾರೆ, ನೀವು ಬೆಡ್ ರೆಸ್ಟ್ ಮಾಡಬೇಕು ಅನ್ನೋವಂಥದ್ದೇನೂ ಇಲ್ಲ. ಓಕೆ, IVF ಪ್ರಾಸೆಸಲ್ಲೂ ಕೂಡ ಡಾಕ್ಟರ್ಸ್ ನಿಮಗೆ ಕಂಪಲ್ಸರಿ ಬೆಡ್ ರೆಸ್ಟ್ ಮಾಡಿ ಅಂತಂತ ಹೇಳಿ ಎಲ್ಲರಿಗೂ ಮ್ಯಾಂಡೇಟರಿ ಆಗಿ ಯಾರಿಗೂ ಹೇಳಲ್ಲ. ಯಾರಿಗೆ ಅವಶ್ಯಕತೆ ಇರುತ್ತೆ, ಯಾರಿಗೆ ಥ್ರೆಟನ್ಡ್ ಪ್ರೆಗ್ನೆನ್ಸಿ ಅಂತ ಅಥವಾ ಬ್ಲೀಡಿಂಗ್ ಸ್ಪಾಟಿಂಗ್ ಎಲ್ಲ ಯಾರಿಗೆಲ್ಲ ಆಗ್ತಾ ಇರುತ್ತಲ್ಲ, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಬ್ಲೀಡಿಂಗು ಸ್ಪಾಟಿಂಗ್ ಯಾರಿಗೆಲ್ಲ ಆಗ್ತಾ ಇರುತ್ತಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಡಾಕ್ಟರ್ಸ್ ಏನಂತ ಹೇಳ್ತಾರೆ, ರೆಸ್ಟ್ ಮಾಡಿ, ಬೆಡ್ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಎಲ್ಲ IVF ಹೆಣ್ಮಕ್ಳಿಗೆ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳೋದಿಲ್ಲ. ಆ್ಯಂಡ್ IVF ಇಂಜೆಕ್ಷನ್ ತೊಗೊಂಡ ತಕ್ಷಣ ಬೆಡ್ ರೆಸ್ಟ್ ಮಾಡಬೇಕು ಅನ್ನೋ ಯಾವುದೇ ಅವಶ್ಯಕತೆ ಇಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಇಸ್ ನೆಸೆಸರಿ. ಓಕೆ, ಆ್ಯಂಡ್ ಈಗ ಹೇಗೆ ನಮ್ಮ ತಯಾರಿ ಹೇಗೆ ಮಾಡ್ಕೋಬೇಕು, ನಮ್ಮನ್ನು ನಾವು ಹೇಗೆ ಕೇರ್ ತೊಗೋಬೇಕು ಅಂತಂತಂದರೆ, ನಿಮ್ಮ ತಯಾರಿ IVF ಇವತ್ತು ಮಾಡಿಸ್ತೀರಾ ಅಂತಂತಂದರೆ ಇಲ್ಲಿಂದ 3 ತಿಂಗಳ ಹಿಂದೆಯಿಂದನೇ ನಿಮ್ಮ ತಯಾರಿ ಶುರು ಆಗಬೇಕು. ನನ್ನ ಅನಿಸಿಕೆ ಅಂತಂದರೆ, ನೀವು ಮಾಡೋ ಒಂದು ಕೆಲಸ ನಿಮಗೆ 10% ಅಷ್ಟು IVF ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂತಂದರೆ ಯಾಕೆ ಬಿಡಬೇಕು? IVF ಮಾಡಿಸ್ತಾ ಇದ್ದೀರಾ ಅಂತಂತಂದರೆ ಯು ಹ್ಯಾವ್ ಟ್ರೈಡ್ ಆಲ್ ಅದರ್ ಆಪ್ಷನ್ಸ್. ಎಲ್ಲನೂ ಟ್ರೈ ಮಾಡಿ ಆಗ್ತಾ ಇಲ್ಲ ಅಂತಂದವಾಗ ದೆನ್ ಪೀಪಲ್ ವಿಲ್ ಗೋ ಫಾರ್ IVF. ಅಂಥದ್ರಲ್ಲಿ ನೀವು IVF ನಾವು ಮಾಡೋ ಒಂದು ಸಣ್ಣ ಪುಟ್ಟ ಕೆಲಸನೂ ಕೂಡ ನಮ್ಮ IVF ಸಕ್ಸಸ್ ಆಗೋದಕ್ಕೆ ಕಾರಣ ಆಗುತ್ತೆ ಅಂತಂತಂದಮೇಲೆ ಯಾಕೆ ಬಿಡಬೇಕು? ಓಕೆ, ಇದೇ ಥರ ನಿಮ್ಮ IVF ಸಕ್ಸಸ್ ಆಗಬೇಕು ಅಂತಂದರೆ 3 ತಿಂಗಳ ಮುಂಚೆಯಿಂದ ನಿಮ್ಮ ತಯಾರಿ ಶುರು ಆಗಬೇಕು. ಓಕೆ, ಏನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು ಅಂತಂತಂದರೆ ವೇಟ್ ಮ್ಯಾನೇಜ್ಮೆಂಟ್. ನಮ್ಗೆ ಯಾವುದೇ ಫರ್ಟಿಲಿಟಿ ಟ್ರೀಟ್ಮೆಂಟಿಗೆ ಹೋದ್ರೂ ಕೂಡ ನೀವು ಎಷ್ಟು ವೇಟ್ ಇದ್ದೀರಾ ಅಲ್ಲಿಂದ ಒಂದು 10 kg 5 kgನಾದ್ರೂ ಕಮ್ಮಿ ಮಾಡ್ಕೊಂಡು ಬನ್ನಿ ಅಂತಲೇ ನನಗೆ ಯೂಶ್ವಲಾಗಿ ಅದನ್ನೇ ಹೇಳಿದ್ದು. ಆ್ಯಂಡ್ ಅದು ಕೋಇನ್ಸಿಡೆನ್ಸ್ ಅಂತಲೇ ಹೇಳಬೇಕಾಗುತ್ತೆ. ಕೋಇನ್ಸಿಡೆನ್ಸಿಂದ ನಾನು ವೇಟ್ ರಿಡಕ್ಷನ್ ಆದಮೇಲೆ ನ್ಯಾಚುರಲ್ ಆಗಿ ನಾನು ಕನ್ಸೀವ್ ಆಗಿದ್ದು. ಓಕೆ, ಸೊ ನಾನು ಅದನ್ನು ತುಂಬ ನಂಬ್ತೀನಿ. ಯಾರೆಲ್ಲ ದೇ ಆರ್ ನಾಟ್ ಓವರ್ ವೇಟ್, ಅವ್ರ BMI ಕರೆಕ್ಟ್ ಇದೆನಾ, ದೆನ್ ನೋ ಪ್ರಾಬ್ಲಮ್. ಓಕೆ, ಯಾರ್ದೆಲ್ಲ ಒಂದು ಸ್ವಲ್ಪ ವೇಟು, ಅಂಡರ್ ವೇಟು ಅಥವಾ ಓವರ್ ವೇಟು ಏನಿರ್ತೀರ ಅವರು ಸರಿ ಮಾಡ್ಕೊಳ್ಳಿ. ವೇಟ್ ಮ್ಯಾನೇಜ್ ಮಾಡಿ BMIನ ಮೇಂಟೈನ್ ಮಾಡಿ. ಓಕೆ, ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಏನು ಅಂತಂತಂದರೆ, ಏನಾದರೂ ಅಂಡರ್ಲೈಯಿಂಗ್ ಕಂಡೀಷನ್ಸ್ ಇತ್ತು ಅಂತಂದರೆ, ಲೈಕ್ ನನಗೆ ಥೈರಾಯ್ಡ್ ಇತ್ತು. ಓಕೆ, ಸೊ ಥೈರಾಯ್ಡ್ ಇತ್ತು ಅಂತಂತಂದರೆ ಕನ್ಸೀವ್ ಆಗೋದಕ್ಕೆ ತುಂಬ ಕಷ್ಟ ಅಂತಂತಲೇ ಹೇಳ್ತಾರೆ. ನಾನು ಮೆಡಿಸಿನ್ಸ್ ಎಲ್ಲ ಮೆಡಿಸಿನ್ಸ್ ತೊಗೊಳ್ದೇ ಇರೋರು ಮೆಡಿಸಿನ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ನೀವು ಬೇರೆ ಏನಾದರೂ ಮೆಡಿಸಿನ್ ತೊಗೊತೀನಿ ಅಂತನೋ ಹಾಗಿತ್ತು ಅಂತಂದರೆ ಅದು ನಿಮ್ಮ ಇಷ್ಟ. ಓಕೆ, ನನಗೆ ಬೇರೆ ಯಾವುದೂ ವರ್ಕ್ ಆಗಲಿಲ್ಲ ಥೈರಾಯ್ಡಿಗೆ, ಸೊ ನಾನು ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ನನ್ನ ಥೈರಾಯ್ಡು ಕಂಟ್ರೋಲ್ ಆಗಿದ್ದು. ಓಕೆ, ಸೊ ಈ ಥರ ಥೈರಾಯ್ಡ್ ಆಗಿರಬಹುದು, ಸೆಪ್ಟಮ್ ಆಗಿರಬಹುದು, ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, ಈ ಥರ ಸ್ಪೆಸಿಫಿಕ್ ಇಂಟರ್ನಲ್ ಯೂಟ್ರಸ್ ಆಯಿತು, ಸೆಪ್ಟಮ್ ಆಗಿರಬಹುದು, ಇಂಟರ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಅದನ್ನು ಫಸ್ಟು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಶುಗರ್ ಲೆವೆಲ್ಸ್ನ ಮ್ಯಾನೇಜ್ ಮಾಡಿ. ಡಯಾಬಿಟಿಸ್ ಕೂಡ ಇಂಡೈರೆಕ್ಟಾಗಿ ಕಷ್ಟ ಕೊಡುತ್ತೆ. ಓಕೆ, ಕನ್ಸೆಪ್ಷನಲ್ಲಿ ಸಕ್ಸಸ್ಸಲ್ಲಿ. ಸೊ ನಿಮ್ಮ ಶುಗರ್ ಲೆವೆಲ್ಸ್ನ ಕಮ್ಮಿ ಮಾಡಿ. ಇದೆಲ್ಲನೂ ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಓಕೆ, ಊಟಕ್ಕೆ ಬರುತ್ತೆ. ಸೊ ಕ್ಲೀನ್ ಊಟ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ, ಹೊರಗಡೆದನ್ನು ತಿನ್ನೋದನ್ನು ಕಮ್ಮಿ ಮಾಡಿ, ಡೀಪ್ ಫ್ರೈಡ್ ಐಟಮ್ಸ್ನ ಕಮ್ಮಿ ಮಾಡಿ, ಮೈದಾ ಶುಗರ್ ಎಲ್ಲ ಐಟಮ್ಸ್ನೂ ಕಮ್ಮಿ ಮಾಡಿ. ಇವು ಮಾಡೋದ್ರಿಂದ ಆಟೋಮೆಟಿಕಲಿ ಇನ್ ಆ್ಯಂಡ್ ಔಟ್ ನಿಮ್ಮ ಬಾಡಿ ಕ್ಲೀನ್ ಆಗುತ್ತೆ. ಓಕೆ, ನೀವು ಮಾಡೋದು ಕ್ಲೆನ್ಸಿಂಗ್ ಪ್ರಾಸೆಸ್ ಅದು. ಆ್ಯಂಡ್ ಫಿಸಿಕಲ್ ಸ್ಟ್ರೆಸ್ ಆ್ಯಂಡ್ ಮೆಂಟಲ್ ಸ್ಟ್ರೆಸ್
ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಆ್ಯಂಡ್ ಡೈಲಿ ಬೇಸಿಸ್ ಮೇಲೆ ಎಕ್ಸಸೈಸಸ್ 30 ಮಿನಿಟ್ಸ್ ಎಕ್ಸಸೈಸ್ ಮಾಡೋದನ್ನು ರೂಟೀನ್ ಮಾಡ್ಕೊಳ್ಳಿ. ಓಕೆ, ವಿಗ್ರಸ್ ಎಕ್ಸಸೈಸಸ್ ಅಲ್ಲ, ಲೈಟ್ ಎಕ್ಸಸೈಸಸ್ ಮಾಡಿ. ನಿಮಗೆ ವೇಟ್ ರಿಡಕ್ಷನ್ ಮಾಡೋವಾಗ ವಿಗ್ರಸ್ ಎಕ್ಸಸೈಸಸ್ ಮಾಡಬೇಕಾಗುತ್ತೆ ಕೆಲವೊಂದಿಷ್ಟು ಜನಕ್ಕೆ. ಆದರೆ ವೆನ್ ಇಟ್ ಕಮ್ಸ್ ಟು ದ ಪ್ರಾಸೆಸ್, ಆ್ಯಕ್ಚುಯಲ್ ಪ್ರಾಸೆಸ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಕನ್ಸೀವ್ ಆಗೋದಕ್ಕೆ ನೀವು ಯಾವಾಗ ಟ್ರೈ ಮಾಡ್ತಾ ಇರ್ತೀರ ಅಂಥ ಟೈಮಲ್ಲಿ ಆ್ಯಕ್ಟಿವ್ ಆಗಿ ಇರಬೇಕೇ ಹೊರತು ವಿಗ್ರಸ್ ಎಕ್ಸಸೈಸಸ್ ಎಲ್ಲ ಮಾಡಬಾರ್ದು. ಓಕೆ, 30 ಮಿನಿಟ್ಸ್ ಫಿಸಿಕಲ್ ಆ್ಯಕ್ಟಿವ್ ಆಗಿರೋದನ್ನು ರೂಢಿ ಮಾಡ್ಕೊಳ್ಳಿ. ಯಾವುದೇ ಟೈಪ್ ಆಫ್ ಆ್ಯಕ್ಟಿವಿಟಿ ಕೂಡ ಆಗಿರಬಹುದು. ಓಕೆ, ಸೊ ಇದಿಷ್ಟು ಪ್ರಿಪ್ರೇಷನ್. ಓಕೆ, ಒನ್ಸ್ ನಿಮ್ಮ ಪ್ರಾಸೆಸ್ ಸ್ಟಾರ್ಟ್ ಆದಮೇಲೆ ನೀವು ಬೆಡ್ ರೆಸ್ಟ್ ಮಾಡಬೇಕಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮ್ಯಾಂಡೇಟರಿ ಏನೂ ಇಲ್ಲ. ಫಿಸಿಕಲ್ಲಾಗಿ ಆ್ಯಕ್ಟಿವ್ ಆಗಿರಬೇಕು. ವರ್ಕ್ ಮಾಡೋದು, ನಿಮ್ಮ ಡೈಲಿ ಹೌಸ್ ಹೋಲ್ಡ್ ಕೋರ್ಸ್ ಎಲ್ಲ ಮಾಡೋದು, ಮನೆ ಕೆಲಸ ಎಲ್ಲ ಮಾಡ್ಕೋಬೋದು, ನಿಮ್ಮ ಪಾಡಿಗೆ ನೀವು ಮಾಡ್ಕೋಬಹುದು. ಬೆಡ್ ರೆಸ್ಟೇ ಮಾಡೋ ಅಂತಹ ಅವಶ್ಯಕತೆ ಇಲ್ಲ. ಆದರೆ ಯಾವಾಗ ವೆನ್ ಯು ಫೀಲ್ ಟಯರ್ಡ್, ನಿಮಗೆ ಯಾವಾಗ ಸುಸ್ತಾಗುತ್ತೆ, ತುಂಬ ಒಂಥರ ಅನ್ಸಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಆವಾಗ ಮಲ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟು ಸ್ಲೀಪ್. ನಿದ್ದೆ, ಟೆನ್ಷನ್ಗೆ ಅರ್ಧ ನಿದ್ದೆ ಬರಲ್ಲ ಸುಮಾರಷ್ಟು ಜನಕ್ಕೆ. ಸೊ ಚೆನ್ನಾಗಿ ನಿದ್ದೆ ಮಾಡೋದು ಕೂಡ ತುಂಬ ಮುಖ್ಯ. ಈ ನಿದ್ದೆಗೋಸ್ಕರ ರಿಲ್ಯಾಕ್ಸೇಷನ್ಗೋಸ್ಕರ ಮೆಡಿಟೇಷನ್ ಮಾಡಿ, ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿ, ಒಳ್ಳೆ ಮ್ಯೂಸಿಕ್ ಕೇಳಿ, ವಾಟ್ ಎವರ್ ಇಸ್ ಪಾಸಿಬಲ್ ನಿಮಗೇನು ಬೇಕೋ ಅದನ್ನು ಮಾಡಿ ಸ್ಟ್ರೆಸ್ ಲೆವೆಲ್ಸ್ನ ಕಮ್ಮಿ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಕೇಳಿದ ಪ್ರಕಾರ ಮೆಂಟಲ್ ಸ್ಟ್ರೆಸ್ಸೂ ಕೂಡ IVF ಸಕ್ಸಸ್ನ ಅಫೆಕ್ಟ್ ಮಾಡುತ್ತಂತೆ. ಅಂದರೆ ಇಟ್ ಡಸಂಟ್ ಕಿಕ್ ಆಫ್ ಎಂಬ್ರಿಯೋ, ಡೈರೆಕ್ಟಾಗಿ ಮೆಂಟಲ್ ಸ್ಟ್ರೆಸ್ ತೊಗೊಂಡ ತಕ್ಷಣ ಎಂಬ್ರಿಯೋನ ಹೊರಗಡೆ ಹಾಕಲ್ಲ, ಬಟ್ ಇಂಡೈರೆಕ್ಟಾಗಿ ಇಟ್ ಅಫೆಕ್ಟ್ಸ್ ಎವ್ರಿಥಿಂಗ್, ಆಯಿತಾ. ಸೊ ಹಾಗಾಗಿ ಮೆಂಟಲ್ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ. ನನಗೆ ಅರ್ಥ ಆಗುತ್ತೆ IVF ಮಾಡಿಸ್ಕೊತಾ ಇದ್ದೀರಾ ಅಂತಂತಂದರೆ ಏನೆಲ್ಲ ನೀವು ಫೇಸ್ ಮಾಡಿರ್ತೀರಾ ಅನ್ನೋದು, ಆದರೆ ಆ ಪರ್ಟಿಕ್ಯುಲರ್ ಟೈಮ್ ಮುಖ್ಯ. ಓಕೆ, ಸೊ ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು ತೊಗೊಳಕ್ಕೆ ಹೋಗಬೇಡಿ, ಆರಾಮಾಗಿ ಇರಿ. ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದು, ವಿಗರಸ್ ಎಕ್ಸಸೈಸಸ್ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆ ಅಂತಂತಂದರೆ ನಿಮ್ಮ ಬಾಡಿನಲ್ಲಿ ಓವರೀಸ್ನ ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡಿರ್ತಾರೆ ಮೆಡಿಸಿನ್ಸ್ ಕೊಟ್ಟು, ಜಸ್ಟ್ ಟು ಪಿಕಪ್ ಎಗ್ಸ್, ಆಯಿತಾ. ಸೊ ಓವರಿ ತುಂಬ ಹೈಪರ್ ಸ್ಟಿಮ್ಯುಲೇಟ್ ಆಗಿರುತ್ತೆ. ನೀವು ಮಾಡೋ ಬೆಂಡ್ ಎಕ್ಸಸೈಸಸ್ಸಿಂದ ಅಂತಂದರೆ ಫಾರ್ವರ್ಡ್ ಬೆಂಡಿಂಗ್ ಆಗಿರ್ಬೋದು, ಬ್ಯಾಕ್ವರ್ಡ್ ಬೆಂಡಿಂಗ್ ಆಗಿರ್ಬೋದು, ಈ ಥರ ಮಾಡೋದ್ರಿಂದ ನಿಮ್ಮ ಓವರಿ ಮೇಲೆ ಅಫೆಕ್ಟ್ ಆಗುತ್ತೆ. ಓವರಿಯನ್ ಟಾರ್ಷನ್ ಅಂತಂತಂದರೆ ಈಗಿರೋ ಓವರಿ ಹಿಂಗೆ ಫುಲ್ ಟ್ವಿಸ್ಟ್ ಆಗೋವಂತಹ ಸಾಧ್ಯತೆ ಇರುತ್ತೆ. ಹಾಗಾಯಿತು ಅಂತಂತಂದರೆ ಅದು ಥ್ರೆಟ್ನಿಂಗ್. ಓಕೆ, ಸೊ ಆ ಥರ ಎಲ್ಲ ಆಗಬಾರ್ದು. ಹಾಗೆ ನೋಡಿಕೊಂಡು ಮೈಲ್ಡ್ ಎಕ್ಸಸೈಸಸ್ನ ಮಾಡಬೇಕು. ಸ್ಟೇ ಹೈಡ್ರೇಟೆಡ್ ಅಂದರೆ ಚೆನ್ನಾಗಿ ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಮಜ್ಜಿಗೆ ಕುಡೀರಿ, ಗಂಜಿ, ಎಳ್ನೀರು, ಓಕೆ, ಈ ಥರದನ್ನೆಲ್ಲ ಕುಡಿಬೇಕು. ಆದರೆ ಕಾಫಿ ಇಂಟೇಕ್ನ ಆದಷ್ಟು ಕಮ್ಮಿ ಮಾಡಿ. ಕಾಫಿ ಆ್ಯಂಡ್ ಟೀ ಎರಡೂ ಇಂಟೇಕ್ನ ಕಮ್ಮಿ ಮಾಡಿ. ಸ್ಟಾಪ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂತಂದರೆ ಅದನ್ನು ನೀವೆಷ್ಟು ಕುಡಿತಿದ್ದೀರಾ ಅದನ್ನು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಓಕೆ, ಡೈಲಿ 3 ಟೈಮ್ಸು 4 ಟೈಮ್ಸ್ ಕುಡಿತಾ ಇದ್ದಂಥವರು ಒನ್ ಡೇಗೆ 1 ಟೈಮ್ ಅದು ಪೋರ್ಷನ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಹ್ಯಾವ್ ಬ್ಯಾಲೆನ್ಸ್ಡ್ ಡಯಟ್, ಪ್ರೋಟೀನ್ ರಿಚ್, ಐರನ್ ರಿಚ್ ಆ್ಯಂಡ್ ಫೈಬರ್ ರಿಚ್ ಇರೋಂತಹ ಊಟನ ಮಾಡಬೇಕು. ಹಾಗಂತ ನೀವು ಏನೇನೇನೇನೋ ತಿನ್ನೋಷ್ಟು ಅವಶ್ಯಕತೆ ಇಲ್ಲ. ನಿಮ್ಮ ಲೊಕ್ಯಾಲಿಟಿನಲ್ಲಿ ನೀವು ಮುಂಚೆಯಿಂದ ಏನು ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅದರಷ್ಟು ಹೆಲ್ದಿ ಹ್ಯಾಬಿಟ್ಸ್ ಯಾವುದೂ ಇರೋದಿಲ್ಲ. ಓಕೆ, ಮುದ್ದೆನೇ ಆಗಿರಲಿ, ರೊಟ್ಟಿನೇ ಆಗಿರಲಿ, ನಿಮ್ಮ ಮನೆಗಳಲ್ಲಿ ಏನು ಸಿಗುತ್ತೆ ಅದರಲ್ಲಿ ಪ್ರೋಟೀನ್ ಯಾವುದು, ಫೈಬರ್ ಯಾವುದು, ಐರನ್ ರಿಚ್ ಫುಡ್ ಯಾವುದು ನೋಡ್ಕೊಳ್ಳಿ. ಅದ್ರ ಪ್ರಕಾರ ಊಟ ಮಾಡಿ. ಹೊಸದು ಫ್ಯಾನ್ಸಿ ಐಟಮ್ಸ್ ತೊಗೊಂಡು ಅಷ್ಟು ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಸಿಗೋದೇ ಬೇಕಾದಷ್ಟು ರಿಚ್ ಫುಡ್ಸ್ ಇರುತ್ತೆ, ನಾವು ತಿನ್ನಲ್ಲ ಅಷ್ಟೇ. ಅನ್ನ ಜಾಸ್ತಿ ಊಟ ಮಾಡ್ತೀವಿ, ಅದರಲ್ಲಿ ಏನೂ ಇರಲ್ಲ. ಸಪ್ಲಿಮೆಂಟ್ಸ್ನ ನಿಯಮಿತವಾಗಿ ತೊಗೋಬೇಕು. ಐರನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಪ್ರೊಜೆಸ್ಟ್ರೋನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು. ಪ್ರೊಜೆಸ್ಟ್ರೋನ್ ಅಂತೂ ತುಂಬಾ ಮುಖ್ಯ IVF ಪ್ರಾಸೆಸ್ಸಲ್ಲಿ. ಸೊ ಮಿಸ್ ಮಾಡದೆ ಕೊಟ್ಟಿರೋ ಸಪ್ಲಿಮೆಂಟ್ಸ್ನ ತೊಗೋಬೇಕು. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಸಡನ್ನಾಗಿ ಅಬ್ಡೊಮಿನಲ್ ಪೇಯ್ನು, ಸ್ಪಾಟಿಂಗ್, ಈ ಥರ ಅನ್ಯೂಶುವಲ್ ಸಿಮ್ಟಮ್ಸ್ ಏನಾದರೂ ಕಾಣಿಸ್ಕೊಂತು ಅಂತಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಿ. ಇದಕ್ಕೆ ಇನ್ನೊಂದು ಪಾಯಿಂಟು, ಯಾವಾಗಲೂ ಹಾಸ್ಪಿಟಲ್ ಹತ್ತಿರ, ನಿಮ್ಮ ಮನೆಗೆ ಹತ್ತಿರ ಇರುವಂತಹ ಹಾಸ್ಪಿಟಲ್ಸ್ನ ಚೂಸ್ ಮಾಡ್ಕೊಳ್ಳಿ. ಯಾಕೆ ಅಂತಂತಂದರೆ ನನಗಾಗಿದ್ದೇನೆ ನಾನು ಹೇಳೋದು. ನಾವು ಇದ್ದಿದ್ದು ಕೆಂಗೇರಿ, ಅಲ್ಲಿಂದ ವಿಜಯನಗರಕ್ಕೆ ಹೋಗಬೇಕಿತ್ತು, ರಾಜಾಜಿನಗರ ಹೋಗಬೇಕಾಗಿತ್ತು. ಸೊ ಆಲ್ಮೋಸ್ಟ್ 1 ಅವರ್ ಮೇಲಾಗ್ತಿತ್ತು ಜಸ್ಟ್ ಟು ರೀಚ್ ಹಾಸ್ಪಿಟಲ್. ಓಕೆ,
ಸೊ ಥ್ರೂ ಔಟ್ ಆ 1-1.5 ಗಂಟೆ ನನಗೆ ತುಂಬ ಕ್ರೂಷಿಯಲ್. ಮಿಸ್ಕ್ಯಾರೇಜ್ ಆಯಿತು, ಕಾರಲ್ಲಿ ಹೋಗ್ತಾ ಇದ್ದೀವಿ, ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ, ಸೀಟ್ ಮೇಲೆಲ್ಲ ಆಯಿತು. ಸೊ ನೀವು ಹೋಗಿ ಆಮೇಲೆ ಡಾಕ್ಟರ್ ಬಂದು ಸ್ಟಡಿ ಮಾಡಿ ಅವರು ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬಾ ಟೈಮ್ ಆಗುತ್ತೆ. ಓಕೆ, ಸೊ ಹತ್ತಿರ ಇರಬೇಕು ಅಂತಹ ಹಾಸ್ಪಿಟಲ್ಸ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ನೀವು ಬೇರೆ ಯಾವುದೋ ಊರಲ್ಲಿದ್ದೀರಾ, IVF ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರಿಗೆ ಬಂದು ತೊಗೋತಾ ಇರ್ತೀರಾ, ಅಂಥ ಕೇಸಸ್ಸೂ ಇದೆ. ಓಕೆ, ಸುಮಾರು ಜನ ಕನ್ಸೀವ್ ಆಗಿ ಒಂದು 3 ಮಂತ್ಸ್ 4 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಒಂದು ಅಕಾಮಿಡೇಷನ್ ನೋಡಿಕೊಂಡು ಇದ್ದು ಟ್ರೀಟ್ಮೆಂಟ್ ಸಕ್ಸಸ್ ಆದಮೇಲೆ 4 ಮಂತ್ಸಿಗೆ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಊರಿಗೆ ಹೋಗಿರೋರನ್ನು ಕೂಡ ನೋಡಿದ್ದೀನಿ. ಓಕೆ, ಮನೆಗೆ ಬಂದಿಲ್ಲ ಸುಮಾರಷ್ಟು ಜನ. ನಮ್ಮ ಕಡೆಗೆಲ್ಲ ಮಹಾರಾಷ್ಟ್ರದಲ್ಲಿ ತುಂಬ ಜನ IVF ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತಾರೆ. ಮಹಾರಾಷ್ಟ್ರ ತುಂಬ ಫೇಮಸ್ ಆ ಕಡೆಗೆ. ಸೊ ಅಲ್ಲಿ ಹೋದವರು ಆಲ್ಮೋಸ್ಟ್ ಫಸ್ಟ್ ಟ್ರೈಮೆಸ್ಟರ್ ಸೆಕೆಂಡ್ ಟ್ರೈಮೆಸ್ಟರ್ ಮುಗಿಸ್ಕೊಂಡೇ ಆಮೇಲೆ ಬಂದಿರೋದು, ಅಲ್ಲಿವರೆಗೂ ಬಂದಿಲ್ಲ ಸುಮಾರಷ್ಟು ಜನ. ಓಕೆ, ಸೊ ಯಾಕೆ ಅಂತಂತಂದರೆ ನಮಗೆ ಬೇಕು ಅಂತಂದ ತಕ್ಷಣ ನೀವು ಬೇರೆ ಡಾಕ್ಟ್ರ್ ಹತ್ರನಾದ್ರೂ ಹೋಗಬೇಕಾ, ಹೋಗಾದ್ಮೇಲೆ ಆ ಡಾಕ್ಟ್ರ್ ಅರ್ಥ ಮಾಡಿಕೊಂಡು ಮಾಡಿದ್ರೆ ಸರಿ, ಇಲ್ಲ ವಿ ಕಾಂಟ್ ಡೂ ಅಂತಂತಂದರೆ ನೀವೇನು ಮಾಡೋದಕ್ಕಾಗೋದಿಲ್ಲ. ಓಕೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ತಲೆ ಯೋಚನೆ ಬರಲ್ಲ. ಓಕೆ ಇಲ್ಲಿ ಹತ್ತಿರ ಇರೋ ಡಾಕ್ಟರ್ಸ್ನ ಮೀಟ್ ಮಾಡಿ ಜಸ್ಟ್ ಫಸ್ಟ್ ಏಡ್ ಥರ ನಾವು ಬ್ಲೀಡಿಂಗ್ ಸ್ಟಾಪ್ ಮಾಡೋದಕ್ಕೋಸ್ಕರ ಮೆಡಿಸಿನ್ನ ತಗೋಬಹುದಿತ್ತು. ಬಟ್ ನಾವು ಅದನ್ನು ಮಾಡಲಿಲ್ಲ. ನನಗೂ ತಲೆನಲ್ಲಿ ಏನೂ ಓಡ್ತಾ ಇಲ್ಲ. ವೈಟ್ ಕಲರ್ ಟೈಲ್ಸ್ ಮನೆಯಲ್ಲಿ ಲಿಟ್ರಲಿ ದಪ್ಪ 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 ಕ್ಲಾಟ್ಸ್ ಕೆಳಗಡೆ ಬೀಳ್ತಾ ಇದೆ. ಎಲ್ಲ ಕಡೆಗೂ ರಕ್ತ 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 ರಕ್ತ. ನನಗೆ ಇನ್ನೂ ಆದ್ರೂ ರೆಡ್ ಕಲರ್ ಅಂತಂದರೆ ನನಗೆ ಇಷ್ಟ ಇಲ್ಲ. ಐ ಹೇಟ್ ರೆಡ್ ಕಲರ್. ನನಗೆ ಒಂಥರ ಪ್ಯಾನಿಕ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗ್ತೀನಿ. ನನಗೊಂಚೂರು ಬ್ಲಡ್ ಡ್ರಾಪ್ಸ್ ನೋಡಿದೆ ಅಂತಂತಂದರೆ ನನಗೆ ತಡ್ಕೊಳಕ್ಕಾಗಲ್ಲ. ಓಕೆ, ಅದು ಇನ್ನೂ ಎಷ್ಟು ದಿವಸ ಬೇಕಾಗುತ್ತೋ ಗೊತ್ತಿಲ್ಲ. ಇನ್ನು ನನ್ನ ತಲೆನಲ್ಲಿ ಹಾಗೆ ಕೂತಿದೆ. ಅದು ಆಫ್ಟರ್ 7 ಇಯರ್ಸು 5 ಮಂತ್ಸ್ ಅಷ್ಟೇ IVF ಇಂಜೆಕ್ಷನ್ ತೊಗೊಂಡ್ಮೇಲೆ ನಮ್ಮನ್ನು ನಾವು ಹೇಗೆ ನೋಡ್ಕೋಬೇಕು ಅನ್ನೋದು. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.